ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋಣ. ಆ ಮಂತ್ರ ಅದು ಯಾವುದು ಅಂದರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಒಂದು ಮಂತ್ರದ ಅರ್ಥ ಆದರೂ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಮಂತ್ರದ ಅರ್ಥ ಏನಂದರೆ, ಮೂಲತೋ ಬ್ರಹ್ಮರೂಪಾಯ ಎಂದರೆ ಅಶ್ವತ್ಥ ವೃಕ್ಷದ ಮೂಲ ಮರದ ಬುಡ ಏನಿದೆ ಬ್ರಹ್ಮನ ರೂಪವಾಗಿ, ಮಧ್ಯತೋ ವಿಷ್ಣು ರೂಪಿಣಿ ಎಂದರೆ ಮಧ್ಯದಲ್ಲಿ ವಿಷ್ಣುವಿನ ರೂಪವಾಗಿ, ಅಗ್ರತಃ ಶಿವರೂಪಾಯ ಎಂದರೆ ಗಿಡದ ಮೇಲೆ ಅಗ್ರಸ್ಥಾನ ಅಂದರೆ ಮೇಲೆ ಶಿವನು ಇರುವಂತಹ ವೃಕ್ಷರಾಜನಿಗೆ ಅಂದರೆ ಮರಗಳಲ್ಲಿ ರಾಜನ್ ಆಗಿರುವಂತಹ ಅಶ್ವತ್ಥ ವೃಕ್ಷಕ್ಕೆ ನನ್ನದೊಂದು ನಮಸ್ಕಾರ ಅಂತ ಹೇಳುವುದೇ ಮಂತ್ರದ ಅರ್ಥವಾಗಿದೆ. ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಹೇಳುವುದು ತುಂಬಾ ಒಳ್ಳೆಯದು. ನಾವು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ವೃಕ್ಷವನ್ನು ಮುಟ್ಬಿಟ್ಟು ನಾವು ನಮಸ್ಕಾರ ಮಾಡ್ಕೋಬಾರದು. ಈ ಒಂದು ಮಂತ್ರವನ್ನು ಪ್ರದಕ್ಷಿಣೆ ಹಾಕುವಾಗ ಹೇಳ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರುತ್ತದೆ. ಅಶ್ವತ್ಥ ಮರದಲ್ಲಿ ಭಗವಂತನು ಐಗ್ರೀವ ರೂಪದಿಂದ ವಿಶೇಷವಾಗಿ ಅಭಿವ್ಯಕ್ತನಾಗಿ ಈ ಮರವು ಉಳಿದೆಲ್ಲ ಮರಗಳಿಗಿಂತ ಹೆಚ್ಚು ಯೋಗ್ಯವೆಂದು ತೋರಿಸುತ್ತಾನೆ. ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು, ತುದಿಯಲ್ಲಿ ರುದ್ರ, ಮೂಲ ಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವರು. ಅಶ್ವತ್ಥ ಮರದ ದರ್ಶನ ಪಾಪನಾಶಕ, ಸ್ಪಷ್ಟ ಶ್ರೀಕಾರ, ಪ್ರದಕ್ಷಿಣೆ ಆಯುಷ್ಕಾರಕ ಎಂದು ಪದ್ಮಪುರಾಣ ಹೇಳುತ್ತದೆ. ಪ್ರತಿದಿನ ಈ ವೃಕ್ಷದ ಸ್ಪರ್ಶ ನಿಷಿದ್ಧ. ಶನಿವಾರ ಮಾತ್ರನೇ ಈ ಒಂದು ಮರವನ್ನು ಮುಟ್ಬಿಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಎಂದು ಪದ್ಮಪುರಾಣ ಹೇಳುತ್ತದೆ. 7 ಪ್ರದಕ್ಷಿಣೆ ಮಾಡಿದರೆ 10,000 ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಬೇರೆ ಯಾವ ವೃಕ್ಷವೂ ಇಷ್ಟು ಪುಣ್ಯಪ್ರದವಲ್ಲ. ಅಶ್ವತ್ಥ ಮರವನ್ನು ನೆಟ್ಟರೆ 3 ಸಂಪಿಗೆ ಮತ್ತು ಎಕ್ಕೆ ಗಿಡ, 7 ಆಲದ ಮರ, 8 ಬಿಲ್ವಪತ್ರೆ ಗಿಡ ಮತ್ತು ನಿಂಬೆ ಮರ ನೆಟ್ಟಷ್ಟು ಫಲ. ಜಲಾಶಯ, ನದಿ ಸಮೀಪದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತೆ. ಅದರ ಎಲೆಗಳು ಪರ್ವಕಾಲದಲ್ಲಿ ನೀರಿನಲ್ಲಿ ಬಿದ್ದಾಗಲೆಲ್ಲ ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕಗಳನ್ನು ಕೊಡುತ್ತೆ. ಇದಿಷ್ಟು ಕೂಡ ಈ ಮಂತ್ರದ ಅರ್ಥ ಆಗಿದೆ. ಅಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅನ್ನೋ ಒಂದು ಮಂತ್ರದ ಅರ್ಥ ಆಗಿದೆ. ಈ ಒಂದು ಮಂತ್ರದ ಅರ್ಥ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.